ಪ್ರೇಕ್ಷಕರೇ ನಮಸ್ಕಾರ. 2026 ಜುಲೈ 11ನೇ ತಾರೀಕು ಶನಿವಾರ ಶುಕ್ರ ಕೇತು ಸಂಧಿ ಸಿಂಹ ರಾಶಿಯಲ್ಲಿ ನಡೆಯುತ್ತೆ. ಶುಕ್ರ ಸಿಂಹ ರಾಶಿಯಲ್ಲಿ 2026 ಜುಲೈ 30ನೇ ತಾರೀಕಿನವರೆಗೂ ಇರ್ತಾನೆ. ಅಂದರೆ 21 ದಿನಗಳ ಕಾಲ. ಸಿಂಹ ಶುಕ್ರನಿಗೆ ಶತ್ರುಸ್ಥಾನ. ಈ ರಾಶಿಯಲ್ಲಿ ಶುಕ್ರ ಅಸ್ತಾಂಗತನಾಗ್ತಾನೆ. ಹೀಗಾಗಿ ಈ 21 ದಿನಗಳು 4 ರಾಶಿಗಳ ಮೇಲೆ ಅಶುಭ ಪ್ರಭಾವ ಬೀರ್ತಾನೆ. ಎರಡನೇದಾಗಿ ಬಹಳ ಮುಖ್ಯ ಅಂದರೆ ಈ ಶುಕ್ರ ಸಂಧಿಗೆ ಯಾಕಷ್ಟು ಪ್ರಾಶಸ್ತ್ಯ ಅಂತ ನೀವು ಕೇಳ್ಬೋದು. ನೋಡಿ ವೀಕ್ಷಕರೇ, ನನ್ನ ಅಧ್ಯಯನದಲ್ಲಿ 50 ವರ್ಷದ ಅಧ್ಯಯನದಲ್ಲಿ ಯಾರ ಜಾತಕದಲ್ಲಿ ಶುಕ್ರ ಮತ್ತು ಕೇತು ಒಂದೇ ರಾಶಿಯಲ್ಲಿರ್ತಾರೋ, ಅಂದರೆ ಹೆಚ್ಚು ಕಮ್ಮಿ ಒಂದೇ ಡಿಗ್ರಿಯಲ್ಲಿ, ಸಾಧಾರಣವಾಗಿ ಸಾಂಸಾರಿಕ ಜೀವನದಲ್ಲಿ ಅಷ್ಟು ಸಮಾಧಾನ ಇರಲ್ಲ. ವಾಹನಗಳ ವಿಷಯದಲ್ಲಿ ಎಡವಟ್ಟುಗಳಾಗ್ತಾ ಇರುತ್ತೆ. ಪದೇ ಪದೇ ಆಕ್ಸಿಡೆಂಟ್ಗಳಾಗೋದು, ಅಥವಾ ಕಳವಾಗೋದು, ಅಥವಾ ಆಕ್ಸಿಡೆಂಟ್ಗಳಿಂದ ತೊಂದರೆಗಳಾಗೋದು, ಈ ರೀತಿಯಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ. ಲಾಸ್ ಅಂತ ಆಗ್ತಾ ಇರುತ್ತೆ. ಎರಡನೇದಾಗಿ ಏನಾಗುತ್ತೆ ಅಂದರೆ ದಂಪತಿಗಳಲ್ಲಿ ಸಾಧಾರಣವಾಗಿ ಪರಸ್ಪರ ನಂಬಿಕೆಗಳು ಕಳ್ಕೊಳ್ಳೋಂಥದ್ದು ಇದೊಂದು ಕಾಂಬಿನೇಷನ್ ಇರುತ್ತೆ. ಇನ್ನು ಆರೋಗ್ಯ ಸಂಬಂಧಪಟ್ಟಂತೆ ಶುಕ್ರ ಕೇತು ಜಾತಕದಲ್ಲಿ ಒಂದೇ ರಾಶಿಯಲ್ಲಿದ್ದರೆ, ಹೆಚ್ಚು ಕಮ್ಮಿ ಒಂದೇ ಡಿಗ್ರಿಯಲ್ಲಿ, ಸಾಧಾರಣವಾಗಿ ಅವ್ರಿಗೆ ಅಟ್ಲೀಸ್ಟ್ ಶೇಕಡ 60-70% ಕೇಸಸಲ್ಲಿ ಹೊಟ್ಟೆ ಕೆಳಭಾಗದಲ್ಲಿ ಏನಾದರೂ ಎಡವಟ್ಟು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಅದೇನಾದರೂ ಆಗಿರ್ಬೋದು, ಆ ರೀತಿಯಲ್ಲಿ ಆಗುತ್ತೆ. ಸೊ ಮತ್ತು ಶುಕ್ರ ಕೇತು ಬಂದು ಸಾಧಾರಣವಾಗಿ ಕಲಾರಂಗನ ಸೂಚಿಸ್ತಾನೆ, ಸಿನಿಮಾ, ಮಾಧ್ಯಮ ಇದೆಲ್ಲ ಸೂಚಿಸ್ತಾನೆ. ಗೋಚಾರದಲ್ಲಿ ಶುಕ್ರ ಕೇತು ಸೇರಿದಾಗ ಸಾಧಾರಣವಾಗಿ ಕಲಾರಂಗಕ್ಕೆ, ಕಲೆಗೆ, ಸಿನಿಮಾ ರಂಗಕ್ಕೆ, ಅಥವಾ ಸ್ಮಾಲ್ ಸ್ಕ್ರೀನ್ ಅಂತ ಹೇಳ್ತೇವಲ್ಲ, ಮಾಧ್ಯಮದಲ್ಲಿ ಬರುವಂಥವರು, ಟಿ ವಿ ಮಾಧ್ಯಮದಲ್ಲಿ ಬರುವಂಥವ್ರು, ಅಂಥವ್ರಿಗೆಲ್ಲ ಅಂಥದ್ರಲ್ಲಿ ಏನಾದರೂ ಕೆಟ್ಟ ವಾರ್ತೆಗಳು ಕೇಳಬರುವಂಥ ಸಾಧ್ಯತೆಗಳು ಹೆಚ್ಚು ಕಮ್ಮಿ ಸುಮಾರು ಕೇಸಸಲ್ಲಿ ಆ ರೀತಿಯಲ್ಲಿ ಆಗಿದೆ. ಇವಾಗ ಶುಕ್ರ ಕೇತು ಸಿಂಹದಲ್ಲಿ ಸೇರಿದಾಗ, ಸಿಂಹ ಬಂದು ಶುಕ್ರನಿಗೆ ಭಾಳ ಕೆಟ್ಟ ಸ್ಥಾನ. ಸಾಧಾರಣವಾಗಿ ಯಾವುದೇ ಸಿಂಹದಲ್ಲಿ ಶುಕ್ರ ಇದ್ದರೆ ಅವ್ರಿಗೆ ಸುಖ ಅನ್ನೋದು ಇರೋದಿಲ್ಲ. ಶುಕ್ರ ಕೇತು ಸಂಧಿ ನಡೆಯೋ ದಿನ ಹಾಗೂ ಸಮಯಕ್ಕೆ ಗ್ರಹ ಸ್ಥಿತಿಗಳು ನೋಡಿ ಈ ರೀತಿಯಲ್ಲಿರುತ್ತೆ. ವೃಷಭದಲ್ಲಿ ಚಂದ್ರ ಹಾಗೂ ಕುಜ, ಮಿಥುನದಲ್ಲಿ ರವಿ ಹಾಗೂ ಬುಧ, ಕಟಕದಲ್ಲಿ ಉಚ್ಚಗುರು, ಸಿಂಹದಲ್ಲಿ ಶುಕ್ರ ಹಾಗೂ ಕೇತು ಹೆಚ್ಚು ಕಮ್ಮಿ ಒಂದೇ ಡಿಗ್ರಿ ಇರ್ತಾರೆ. ಕುಂಭದಲ್ಲಿ ರಾಹು ಹಾಗೂ ಮೀನದಲ್ಲಿ ಶನಿ ಇರ್ತಾನೆ. ಪ್ರತ್ಯೇಕವಾಗಿ ಈ ಶುಕ್ರ ಕೇತು ಸಂಧಿಯ ಗೋಚಾರ 4 ರಾಶಿಗಳ ಮೇಲೆ ಇರುತ್ತೆ. ಅಷ್ಟು ಸಮಾಧಾನವಾಗಿ ಇರೋದಿಲ್ಲ. ಈ 4 ರಾಶಿಗಳು ಯಾವುದಂದರೆ ವೃಷಭ, ಸಿಂಹ, ತುಲ ಹಾಗೂ ಕುಂಭ. ಬನ್ನಿ ವೀಕ್ಷಕರೇ, ಹಾಗಾದರೆ ಈ 4 ರಾಶಿಗಳ ಮೇಲೆ ಶುಕ್ರ ಕೇತು ಸಂಧಿಯ ಪ್ರಭಾವ ಏನು ಅಂತ ಈಗ ತಿಳ್ಕೊಳ್ಳೋಣ. ವೃಷಭ ರಾಶಿಯಲ್ಲಿ ತೃತೀಯಾಧಿಪತಿ ಉಚ್ಚ ಚಂದ್ರ ಹಾಗೂ ಸಪ್ತಮ ವ್ಯಯಾಧಿಪತಿ ಕುಜ ಇಬ್ಬರು ಹೆಚ್ಚು ಕಮ್ಮಿ ಒಂದೇ ಡಿಗ್ರಿ ಇರ್ತಾರೆ. ಇದರಿಂದ ಈ ರಾಶಿಯವರಿಗೆ, ವೃಷಭ ರಾಶಿಯವರಿಗೆ ಒತ್ತಡಗಳು ಹೆಚ್ಚಾಗ್ತಾ ಬರುತ್ತೆ. ಪ್ರತ್ಯೇಕವಾಗಿ BP ಇರೋಂಥ ಪೇಷಂಟ್ಸ್ಗೆ ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ. ಕೊಲೆಸ್ಟ್ರಾಲ್ ಇರೋಂಥವ್ರಿಗೆ ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ. ಮೂಳೆ ನೋವುಗಳು ಸ್ವಲ್ಪ ಕಾಣಿಸ್ಕೋಬಹುದು. ಹಣ ವ್ಯಯ, ದಂಪತಿಗಳಲ್ಲಿ ವಿತಂಡವಾದಗಳು ಬರ್ಬೋದು. ದ್ವಿತೀಯ ಅಂದರೆ ಮಿಥುನದಲ್ಲಿ ರವಿ ಹಾಗೂ ವಕ್ರಬುಧ ಇರೋದ್ರಿಂದ ಇದರಿಂದ ಸ್ವಲ್ಪ ದಂತ ಹಾಗೂ ವಸಡದ ಸಮಸ್ಯೆಗಳು ಬರ್ಬೋದು. ನೀವು ಕೊಟ್ಟಿದ್ದ ಸಾಲ ಹಿಂತಿರುಗಿ ಮತ್ತೆ ನಿಮ್ಮ ಕೈ ಸೇರೋದ್ರಲ್ಲಿ ಮತ್ತೆ ನಷ್ಟ ಉಂಟಾಗೋ ಸಾಧ್ಯತೆ ಇರುತ್ತೆ. ಅಂದರೆ ನೀವು ಕೊಟ್ಟಿರೋ ಸಾಲದ ದುಡ್ಡು ಇನ್ನೇನು ಬಂದು ಸೇರೋ ಹೊತ್ತಿಗೆ ಮತ್ತೆ ಕೈ ಜಾರಿ ಹೋಗೋಂಥ ಸಾಧ್ಯತೆ ಇರುತ್ತೆ. ಕೈಯಾಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ. ತೃತೀಯದಲ್ಲಿ ಕಟಕ ರಾಶಿಯಲ್ಲಿ ಗುರು ಇದರಿಂದ ಒಡ ಹುಟ್ಟಿದವರಿಂದ ಸ್ವಲ್ಪ ನೆರವು ಸಿಗುತ್ತೆ. ಚತುರ್ಥದಲ್ಲಿ ರಾಷ್ಟ್ರಾಧಿಪತಿ ಶುಕ್ರ ಹಾಗೂ ಕೇತು ಇರೋದ್ರಿಂದ ಚತುರ್ಥಕ್ಕೆ ನಾವು ಮಾತೃಸ್ಥಾನ ಅಂತ ಹೇಳ್ತೀವಿ. ತಾಯಿ ಆರೋಗ್ಯದಲ್ಲಿ ಏರುಪೇರಿರುತ್ತೆ, ಹೆಚ್ಚಿನ ಏರುಪೇರಿರುತ್ತೆ. ವಾಹನ ಅಪಘಾತ ಅಥವಾ ವಾಹನ ಕಳವು ಸಾಧ್ಯತೆ ಇರುತ್ತೆ. 4ನೇ ಮನೆಗೆ ವಾಹನ ಸ್ಥಾನ ಅಂತೀವಿ, ಶುಕ್ರನಿಗೆ ವಾಹನ ಕಾರಕ ಅಂತೀವಿ. ಅಲ್ಲೂ ಕಾರಕ ವಾಹನಾಶ ಅಂತ ಕೇತು ಸೇರಿದಾಗ ಸ್ವಲ್ಪ ಈ ತೊಂದರೆಗಳೆಲ್ಲ ಆಗ್ಬೋದು.
ಅಥವಾ ವಾಹನದ ರಿಪೇರಿ ಖರ್ಚುಗಳು ಬಹಳ ದುಡ್ಡನ್ನು ಎಳ್ಕೋಬಹುದು. ಕರ್ಮಸ್ಥಾನ ಅಂದರೆ 10ನೇ ಮನೆಯಲ್ಲಿ ರಾಹು ಇರೋದರಿಂದ ನೌಕರಿಯಲ್ಲಿ ಅಡಚಣೆಗಳು, ಹಾಗೂ ಏಕಾದಶದಲ್ಲಿ ಶನಿ ಇರೋದ್ರಿಂದ ಈ ರಾಶಿಯ ವಿದೇಶದಲ್ಲಿರೋ ಕೆಲಸದವರಿಗೆ ಸ್ವಲ್ಪ ಲಾಭ ಉಂಟಾಗುತ್ತೆ. ಇಷ್ಟು ವೀಕ್ಷಕರೇ ಈ ವೃಷಭ ರಾಶಿಗೆ ಸಂಬಂಧಪಟ್ಟದ ಫಲಾಫಲಗಳು. ಈಗ ಸಿಂಹ ರಾಶಿಯಲ್ಲಿ ತೃತೀಯಾಧಿಪತಿ ಹಾಗೂ ಕರ್ಮಸ್ಥಾನದ ಶುಕ್ರ ಕೇತುಗ್ರಸ್ತನಾಗಿದ್ದಾನೆ. ಒಡ ಹುಟ್ಟದವರ ಜೊತೆ ಭಿನ್ನಾಭಿಪ್ರಾಯಗಳು, 3ನೇ ಮನೆಗೆ ನಾವು ಭ್ರಾತೃಸ್ಥಾನ ಅಂತ ಹೇಳ್ತೀವಿ. ಹಾಗೆಯೇ ವೃತ್ತಿಯಲ್ಲಿ ಹಿಂಸೆ ಹಾಗೂ ಸ್ವಲ್ಪ ಕಷ್ಟಕರ ಪರಿಸ್ಥಿತಿಗಳು ಉಂಟಾಗಬಹುದು. ಆದರೆ ಕುಜ ಹಾಗೂ ಉಚ್ಚ ಚಂದ್ರ 10ನೇ ಮನೆ ಅಂದರೆ ಕರ್ಮಸ್ಥಾನದಲ್ಲಿ ಇರೋದ್ರಿಂದ, ಕುಜ ಯೋಗಕಾರಕ ಆಗಿರೋದ್ರಿಂದ ನೌಕರಿಯಲ್ಲಿ ಯಶಸ್ಸು ಇರುತ್ತೆ. ಆದರೂ ಮನಸ್ಸಲ್ಲಿ ಏನೋ ಭಾರ ಹಾಗೂ ಅಸಮಾಧಾನ ಇರುತ್ತೆ, ಸ್ಟ್ರೆಸ್ ಅನ್ನೋದು ಇರುತ್ತೆ. ರಾಷ್ಟ್ರಾಧಿಪತಿ ರವಿ ಏಕಾದಶದಲ್ಲಿ ಅಂದರೆ ಲಾಭಸ್ಥಾನದಲ್ಲಿ, ಲಾಭಸ್ಥಾನಾಧಿಪತಿ ವಕ್ರ ಬುಧನ ಜೊತೆ ಇರೋದ್ರಿಂದ ಹಣಕಾಸಿನ ವಿಷಯಕ್ಕೆ ಒಳ್ಳೆಯದೇನೆ. ಶುಕ್ರನ ಮೇಲೆ ಕುಜನ ದೃಷ್ಟಿ ಇದ್ದು ಶುಕ್ರ ಸಪ್ತಮದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಅವಿವಾಹಿತರಿಗೆ ಕಲ್ಯಾಣ ಯೋಗ. ಆದರೂ ಏನೋ ಒಂದು ಅಸಮಾಧಾನ, ಮದುವೆ ಆಗುತ್ತೆ ಬಟ್ ಏನೋ ಒಂದು ಅಸಮಾಧಾನ ಇರುತ್ತೆ. ಸಪ್ತಮದಲ್ಲಿ ರಾಹು ಇರೋದ್ರಿಂದ ಮದುವೆ ವಿಷಯದಲ್ಲಿ ಸ್ವಲ್ಪ ವಂಚಿತರಾಗಬಹುದು. ಸಪ್ತಮಾಧಿಪತಿ ಶನಿ ಅಷ್ಟಮದಲ್ಲಿರೋದ್ರಿಂದ ಪತಿ ಅಥವಾ ಪತ್ನಿಗೆ ಆರೋಗ್ಯದಲ್ಲಿ ಏರುಪೇರು, ಸಣ್ಣ ಪುಟ್ಟ ಕಣ್ಣಿನ ಸಮಸ್ಯೆಗಳು ಕಾಡಬಹುದು. ಇದಕ್ಕೆ ನುರಿತ ವೈದ್ಯರ ಸಲಹೆ ಪಡ್ಕೋಬೇಕು. ಜನರಲಾಗಿ ವೀಕ್ಷಕರೇ, ಸಿಂಹ ರಾಶಿಯಲ್ಲಿ ಯಾರಿಗಾದರೂ ಕೇತು ಇದ್ದರೆ ಮಿಕ್ಕಿದ ಗ್ರಹಸ್ಥಿಗಳು ಹೆಂಗಾದಿರಲಿ ಮೈಲ್ಡಾಗಿ ಕಣ್ಣಿನ ಸಮಸ್ಯೆ ಉತ್ಪತ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಇಷ್ಟು ಸಿಂಹ ರಾಶಿಯ ಫಲಾಫಲಗಳು. ತುಲಾ ರಾಷ್ಟ್ರಾಧಿಪತಿ ಶುಕ್ರ ಲಾಭದಲ್ಲಿರೋದ್ರಿಂದ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿರುತ್ತೆ. ಆದರೆ ಶುಕ್ರ ಕೇತುಗ್ರಸ್ತನಾಗಿ ಶತ್ರುಸ್ಥಾನದಲ್ಲಿರೋದ್ರಿಂದ ಹಾಗಾಗಿ ಸುಸ್ತು, ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳಿರುತ್ತೆ. ಆಗಾಗ ಮನಸ್ಸಲ್ಲಿ ಹೇಳಕ್ಕಾಗಿರುವಂಥ ಕೆಲವು ಆತಂಕಗಳು ಇರುತ್ತೆ. ಪಂಚಮದಲ್ಲಿ ರಾಹು ಇರೋದ್ರಿಂದ ತುಲಾ ರಾಶಿಯ ಗರ್ಭಿಣಿಯರು ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಪಂಚಮಾಧಿಪತಿ ಶನಿ ಷಷ್ಠದಲ್ಲಿ ಜಲತತ್ವ ರಾಶಿಯಲ್ಲಿರೋದ್ರಿಂದ ಗರ್ಭಿಣಿಯರು ಪ್ರತ್ಯೇಕವಾಗಿ ಜಲಸ್ಥಳಗಳಲ್ಲಿ ಬಹಳ ಜಾಗ್ರತೆ ವಹಿಸಬೇಕು. ಸಪ್ತಮಾಧಿಪತಿ ಕುಜ ಅಷ್ಟಮದಲ್ಲಿರೋದ್ರಿಂದ ಪತಿ ಅಥವಾ ಪತ್ನಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಿರುತ್ತೆ. ಅಷ್ಟಮದಲ್ಲಿ ಕುಜನ ಜೊತೆ ಕರ್ಮಸ್ಥಾನಾಧಿಪತಿ ಚಂದ್ರನೂ ಇರೋದ್ರಿಂದ ತುಲಾ ರಾಶಿಯವರು ಉದ್ಯೋಗ ಹಾಗೂ ಉದ್ಯಮದ ಬಗ್ಗೆ ಈಗ ಹೆಚ್ಚಿನ ಚಿಂತೆ ಮಾಡ್ತಾರೆ. ಯಾಕಂದರೆ ನಿಶ್ಶಕ್ತಿಯಿಂದ ಸರಿಯಾಗಿ ವ್ಯವಹಾರಗಳು, ಕೆಲಸಗಳು ನಡೆಯೋದಿಲ್ಲ. ಪಿತೃಸ್ಥಾನದಲ್ಲಿ ಪಿತೃಕಾರಕ ರವಿ ಇರೋದ್ರಿಂದ ತಂದೆ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ. ಕರ್ಮಸ್ಥಾನದಲ್ಲಿ ಉಚ್ಚ ಗುರು ಇರೋದ್ರಿಂದ ನೌಕರಿಯಲ್ಲಿ ಈ ರಾಶಿಯವರಿಗೆ ಅನಿರೀಕ್ಷಿತ ಸ್ಥಾನ ಫಲಿತ ಅಂದರೆ ಟ್ರಾನ್ಸ್ಫರ್ ಆಗುವಂಥದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ. ಆದರೆ ಸ್ವಯಂ ಉದ್ಯೋಗಿಗಳಿಗೆ ಅಂದರೆ ಬಿಸ್ನೆಸ್ ಮಾಡ್ತಾ ಇರೋರಿಗೆ ತಕ್ಕ ಮಟ್ಟಿಗೆ ಒಳ್ಳೆಯದು. ಇಷ್ಟು ವೀಕ್ಷಕರೇ ತುಲಾ ರಾಶಿಗೆ ಸಂಬಂಧಪಟ್ಟ ಫಲಗಳು. ಈಗ ಕುಂಭ ರಾಶಿಯಲ್ಲಿ ರಾಹು ಇರೋದ್ರಿಂದ ಕುಂಭ ರಾಶಿಯವರಿಗೆ ಸಮಾಧಾನ ಇರೋದಿಲ್ಲ, ಏನೋ ಹೆದರಿಕೆ ಅಥವಾ ಗಾಬರಿ. ಸಾಧಾರಣವಾಗಿ ನೋಡಿ ವೀಕ್ಷಕರೇ, ಯಾರಿಗೆ ಲಗ್ನದಲ್ಲಿ ಅಥವಾ ಚಂದ್ರನ ಜೊತೆಯಲ್ಲಿ ರಾಹು ಇದ್ದರೆ ಅಪ್ರಿಹೆನ್ಸಿವ್ ನೇಚರ್ ಅಂತ ಹೇಳ್ತೀವಿ. ಅಂದರೆ ಯಾವಾಗಲೂ ಹೀಗಾಗ್ಬಿಟ್ರೇನು, ಅದಾಗ್ಬಿಟ್ರೇನು, ಹಾಗಾಗ್ಬಿಟ್ರೆ ಅಂತ ಥರ ಗಾಬರಿ ಪಡ್ಕೊಳ್ತಾ ಇರ್ತಾರೆ. ಕನ್ಫ್ಯೂಷನ್ ಜಾಸ್ತಿ. ರಾಷ್ಟ್ರಾಧಿಪತಿ ಶನಿ ದ್ವಿತೀಯದಲ್ಲಿರೋದು ಆರ್ಥಿಕ ನೆರವು ಒಳ್ಳೆಯದು, ಆದರೆ ಬಾಯಿನ ಸ್ವಚ್ಛತೆಗೆ ಒಳ್ಳೆಯದಲ್ಲ. ದ್ವಿತೀಯದಲ್ಲಿ ಶನಿ ಇದ್ರೆ ಏನಾಗುತ್ತೆ ಅಂದರೆ ಸದ್ಯಕ್ಕೆ ಕುಂಭರಾಶಿಯವರಿಗೆ ಅದು ಸಾಡೆ ಸತಿ ಬೇರೆ ಕಡೆ ಭಾಗದಿಂದ ಬುದ್ಧಿ ಸ್ವಲ್ಪ ಮಂದಾಗಿ ಯಾವ ಸಮಯದಲ್ಲಿ ಏನು ಮಾತಾಡಬೇಕು ಅಂತ ಅರಿವಿಲ್ಲದೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಮಾತಾಡಿಕೊಂಡು ಜಗಳಗಳಾಗೋದು, ತೊಂದರೆಗಳಾಗುವಂಥ ಸಾಧ್ಯತೆ ಇರುತ್ತೆ. ಚತುರ್ಥದಲ್ಲಿ ಷಷ್ಠ್ಯಾಧಿಪತಿ ಚಂದ್ರ ಇರೋದು ತಾಯಿ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ. ಚತುರ್ಥದಲ್ಲಿ ಕುಜ ಇರೋದ್ರಿಂದ ಸಾಂಸಾರಿಕ ಜೀವನದಲ್ಲಿ ಶಾಂತಿ ಇರೋದಿಲ್ಲ. 4ನೇ ಮನೆಗೆ ನಾವು ಹೌಸ್ ಆಫ್ ಡೊಮೆಸ್ಟಿಕ್ ಇಶ್ಯೂಸ್ ಅಂತ ಹೇಳ್ತೀವಿ ನಾವು, ಮತ್ತು ಸುಖ ಸ್ಥಾನ ಅಂತ ಹೇಳ್ತೀವಿ. ಸಾಧಾರಣವಾಗಿ 4ನೇ ಮನೆಯಲ್ಲಿ ಕುಜ ಇದ್ದರೆ ತಾಯಿ ವಿಷಯದಲ್ಲಿ ಅಷ್ಟು ಒಳ್ಳೆಯದಲ್ಲ, ಮತ್ತು ಮನೆಯಲ್ಲಿ ಸಮಾಧಾನ ಅಷ್ಟಾಗಿರೋದಿಲ್ಲ. ಆದರೆ ಕುಜ ಕರ್ಮಸ್ಥಾನಾಧಿಪತಿಯಾಗಿ ಕರ್ಮಸ್ಥಾನದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಉದ್ಯೋಗದಲ್ಲಿ ಇರೋರಿಗೆ ಅದು ಒಳ್ಳೆಯದು. ಷಷ್ಠ್ಯಾಧಿಪತಿ ಚಂದ್ರ ಕರ್ಮಸ್ಥಾನದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ
ನೌಕರಿಯಲ್ಲಿ ಅಡಚಣೆಗಳು ಹೆಚ್ಚು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕುಂಭ ರಾಶಿ ಅಥವಾ ಕುಂಭ ಲಗ್ನಕ್ಕೆ ಚಂದ್ರ ಬಂದು ಸ್ವಲ್ಪ ಅಶುಭ ಗ್ರಹ ಅಂತ. ಸಪ್ತಮಾಧಿಪತಿ ರವಿ ಪಂಚಮದಲ್ಲಿರೋದ್ರಿಂದ ಮದುವೆ ಪ್ರಯತ್ನಗಳು ಫಲಿಸಬಹುದು. ಪಂಚಮಾಧಿಪತಿ ಬುಧ ಪಂಚಮದಲ್ಲಿರೋದ್ರಿಂದ ಮಕ್ಕಳ ಯೋಗಕ್ಷೇಮಕ್ಕೆ ಒಳ್ಳೆಯದು. ಸಪ್ತಮದಲ್ಲಿ ಶುಕ್ರ ಹಾಗೂ ಕೇತು ಇರೋದ್ರಿಂದ ಈ ರಾಶಿಯ ಕೆಲವರಿಗೆ ತೊಂದರೆ ಉಂಟಾಗೋ ಪ್ರೇಮ ಪ್ರಸಂಗಗಳಲ್ಲಿ ಬೀಳುವಂಥ ಸಾಧ್ಯತೆ ಇರುತ್ತೆ. ಬಹಳ ಜಾಗ್ರತೆ ವಹಿಸಬೇಕು. ಇಷ್ಟು ವೀಕ್ಷಕರೇ ಕುಂಭರಾಶಿಯ ಫಲಗಳು. ಇಷ್ಟು ವೀಕ್ಷಕರೇ ಶುಕ್ರ ಕೇತು ಸಂಧಿಯ 4 ರಾಶಿಗಳ ಮೇಲೆ ಉಂಟಾಗುವಂಥ ಫಲಗಳು. ಇನ್ನು ಈ 4 ರಾಶಿಯವರು ಮಾಡಬೇಕಾದ ಪರಿಹಾರ ಈಗ ತಿಳಿಸ್ತೀನಿ. ಶುಕ್ರ ಹಾಗೂ ಕೇತು ಸೂರ್ಯನ ಮನೆಯಲ್ಲಿದ್ದು, ಸೂರ್ಯ ಸಿಂಹದಿಂದ 11ನೇ ಮನೆ ಅಂದರೆ ಲಾಭಸ್ಥಾನದಲ್ಲಿರೋದ್ರಿಂದ ಮೊದಲಿಗೆ ಈ ರಾಶಿಯವರೆಲ್ಲ ಸೂರ್ಯಾರಾಧನೆ ಮಾಡಬೇಕಾಗುತ್ತೆ. ಹೀಗಾಗಿ ದಿನನಿತ್ಯ ಮುಂಜಾನೆ ಸ್ನಾನದ ನಂತರ ಪೂರ್ವಾಭಿಮುಖ 54 ಬಾರಿ ಸೂರ್ಯ ಮಂತ್ರ ಜಪಿಸಬೇಕಾಗುತ್ತೆ. ಈ ಸೂರ್ಯ ಮಂತ್ರ ಹೀಗೆ ಬರುತ್ತೆ: ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ. ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ. ಅಭ್ಯಾಸ ಇರೋರು, ಇನ್ಕ್ಲಿನೇಷನ್ ಇರೋರು ಇದರ ಜೊತೆಗೆ ಬೇಕಾದರೆ ಆದಿತ್ಯ ಹೃದಯ ಪಾರಾಯಣ ಮಾಡಿದ್ರು ಇನ್ನೂ ಬಹಳ ಒಳ್ಳೆಯದು. ಅಭ್ಯಾಸ ಇದ್ರೆ ಮಾಡಿ ಅಥವಾ ಮಾಡಬೇಡಿ, ಇಷ್ಟು ಸೂರ್ಯ ಮಂತ್ರ ಮಾಡಿಕೊಳ್ಳಿ. ಹಾಗೆಯೇ ಶುಕ್ರ ಹಾಗೂ ಕೇತು ಇಬ್ಬರು ಮಖ ನಕ್ಷತ್ರದಲ್ಲಿದ್ದಾರೆ. ಇದು ಕೇತುವಿನ ನಕ್ಷತ್ರ. ದಿನನಿತ್ಯ ಸಂಜೆ ಸೂರ್ಯಾಸ್ತಮದ ನಂತರ ದಕ್ಷಿಣಾಭಿಮುಖ ಕೇತು ಮಂತ್ರ ಬೀಜ ಮಂತ್ರವನ್ನು ಜಪಿಸಬೇಕು. ಈ ಮಂತ್ರ ಹೀಗೆ ಬರುತ್ತೆ: ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಕೇತವೇ ನಮಃ. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಕೇತವೇ ನಮಃ. ಈ ಮಂತ್ರವನ್ನು 28 ಬಾರಿ ಜಪಿಸಿ. ಎರಡು ಮಂತ್ರಗಳನ್ನು ಕನಿಷ್ಠ ಆಗಸ್ಟ್ 5ನೇ ತಾರೀಕಿನವರೆಗೂ ಮಾಡಿದ್ರೆ ಫಲಗಳು ಚೆನ್ನಾಗಿರುತ್ತೆ. ನಿಮಗೊಂದು ಎಕ್ಸ್ಟ್ರಾ ಪ್ರೊಟೆಕ್ಷನ್ ಅಂತ ಸಿಗ್ಬೋದು. ಇಷ್ಟು ಶುಕ್ರ ಕೇತು ಸಂಧಿಯ ವಿಶೇಷ. ಈ ಸಂಚಿಕೆ ಕೂಡ ನಿಮಗೆ ಉಪಯುಕ್ತ ಆಯಿತು ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಎಂದಿನಂತೆ ನನ್ನ ಗೌರವಾನ್ವಿತ ನಮಸ್ಕಾರಗಳು. ಕೃಷ್ಣ ವಂದೇ ಜಗದ್ಗುರು.